ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ, ಎಲ್ಲರಿಗೂ ಯಾವುದೇ ರೀತಿಯಾದ ಕಷ್ಟ ಇರುತ್ತೆ. ಯಾರ ಲೈಫಲ್ಲಿ ಕಷ್ಟ ಇಲ್ಲ, ಯಾರ ಲೈಫಲ್ಲಿ ಸುಖ ಇಲ್ಲ. ಎಲ್ಲರೂ ಅವ್ರವ್ರು ಮಾಡಿದ್ದು ಪಾಪ ಕರ್ಮದ ಮೇಲೆ ಅನುಭವಿಸ್ತಾ ಇರ್ತಾರೆ. ಸೊ ಈಗ ನಾನು ಹೇಳಕ್ಕೆ ಬಂದಿರೋದು ಏನಪ್ಪ ಅಂದರೆ, ಜೀವನದಲ್ಲಿ ಏನೋ ಒಂದು ಸ್ವಲ್ಪ ಸಣ್ಣದಾಗಿ ಏನಾದರೂ ಒಂದು ವಿಷಯ ಆಗಿಬಿಟ್ರೆ, ನಡೆದ್ಬಿಟ್ರೆ ಜೀವನದಲ್ಲಿ ಅಂದ್ಕೊತಾರೆ, ಅಯ್ಯೋ ನನ್ನ ಜೀವನ ಹೀಗಾಗ್ಬಿಟ್ಟಿದೆ, ಹಾಗಾಗ್ಬಿಟ್ಟಿದೆ, ನಾನು ಯಾಕೆ ಇರಬೇಕು, ನನಗೆ ಯಾಕೆ ಹೀಗಾಗಬೇಕು. ಒಂದು ಹೇಳ್ತೀನಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ತಾ ಇರೋದು ಏನಪ್ಪ ಅಂದರೆ, ಈ ಜಗತ್ತಿನಲ್ಲಿ ಎಷ್ಟು ಕೋಟ್ಯಾಂತರ ಜನ ಜೀವಿಸ್ತಾ ಇದ್ದಾರೆ, ಎಷ್ಟು ಪ್ರಾಣಿಗಳು ಜೀವಿಸ್ತಾ ಇದ್ದಾರೆ. ಇಷ್ಟು ಜನದಲ್ಲಿ ನಮಗೊಬ್ರಿಗೆ ಕಷ್ಟ ಅಂದ್ಕೊಳೋದ್ಕಿಂತ ನನಗಿಂತ ಕಷ್ಟಪಡೋರು 1000 ಜನ, ಕೋಟ್ಯಾಂತರ ಜನ ಈ ಭೂಮಿ ಮೇಲೆ ಇರ್ತಾರೆ. ಆ ದೇವರು ನಮ್ಮನ್ನ ಇಷ್ಟು ಮಟ್ಟದಲ್ಲಾದರೂ ಹುಟ್ಟಿದಾನಲ್ಲ ಅಂತ ಖುಷಿ ಪಡೋಣ. ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋದು ಬೇಡ. ಏನೇ ಆಗಲಿ ಏನೇ ಹೋಗಲಿ, ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರಬೇಕು. ನಮಗೋಸ್ಕರ ನಾವು ಬದುಕಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಓಕೆನಾ? ನಾವು ದುಡಿಮೆ ಮಾಡಿದ್ರೆ ನಮ್ಮ ಜೀವನ, ಕುತ್ಕೊಂಡು ತಿನ್ನಬೇಕು, ಸುಖವಾಗಿರಬೇಕು, ಅದೆಲ್ಲ ಲೈಫು. ನಾವು ಇವತ್ತು ಎಷ್ಟು ಕಷ್ಟಪಡ್ತೀವಿ, ನಾಳೆ ಅಷ್ಟೇ ಚೆನ್ನಾಗಿ ನಾವಿರ್ತೀವಿ. ಆ ದೇವರು ಅದೇ ರೀತಿಯಾಗಿ ಇರ್ತಾನೆ ಕೂಡ. ನಾವು ಒಂದು ಒಳ್ಳೆಯ ದಾರಿಲಿ ಹೋಗಬೇಕು. ಒಳ್ಳೆಯ ದಾರಿಲಿ ನಡೆದಾಗ್ಲೇ, ನಾವು ನಿಯತ್ತಾಗಿದ್ದಾಗಲೇ ನಾವು ಒಂದು ಗುರಿ ಮುಟ್ಟೋಕ್ಕೆ ಸಾಧ್ಯ. ಕಷ್ಟಪಟ್ಟಾಗಲೇ ನಾವು ಗುರಿ ಮುಟ್ಟೋಕ್ಕೆ ಸಾಧ್ಯ. ಈಸಿಯಾಗಿ ನಮಗೆ ಒಳ್ಳೆಯ ಲೈಫ್ ಬೇಕು ಅಂದರೆ ಸಡನ್ನಾಗಿ ಯಾರಿಗೂ ಸಿಗೋದಿಲ್ಲ. ಯಾರು ಈ ಜೀವನನ ಕಷ್ಟ ಅಂದ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಓಕೆನಾ? ನಮಗಿಂತ ಪ್ರಪಂಚದಲ್ಲಿ ತುಂಬ ಜನ ಕಷ್ಟಪಡ್ತಿರ್ತಾರೆ. ನಮಗಾದರೂ ಇಷ್ಟು ಕೊಟ್ಟಿದ್ದಾನಲ್ಲ ದೇವರು ಅನ್ನೋ ಒಂದು ತೃಪ್ತಿಯಿಂದ ಎಲ್ಲರೂ ಜೀವನ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.